ಇದಕ್ಕೊಂದು ಕಂಪ್ಲೀಟ್ಲಿ ಡೆವಲಪ್ಡ್ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟು. ಒಂದು 21 ಎಕರೆ ಇದೆ, ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ, ಪ್ಲ್ಯಾಂಟೇಷನ್ಸ್ ಆಗಿದೆ. ಅದರಲ್ಲಿ ಫ್ರೂಟ್ಸ್ ಆಗಿರ್ಬೋದು, ಟಿಂಬರ್ ಆಗಿರ್ಬೋದು, ಒಂದು ಹನಿ ಬಿ ಬಾಕ್ಸ್ ಕೂಡ ಸಮೇತ ಆಗಿರ್ಬೋದು. ಕಂಪ್ಲೀಟ್ಲಿ ನಾವು ಈ ವಾಟರ್ ರಿಸೋರ್ಸಸ್ಗೆ 3 ಬೋರ್ವೆಲ್ಸು, ಅಗ್ರಿಕಲ್ಚರ್ ಪಾಂಡು, ಸೋಲಾರ್ ಪ್ಯಾನಲ್ಸು, ಸರ್ವೇಲೆನ್ಸ್ ಕ್ಯಾಮ್ರಾ ಅಂತಲೂ ರೆಡಿ ಇದೆ. ಅಮ್ಯುನಿಟೀಸ್ ವೈಸು ಕಾಟೇಜಸ್ ಆಗಲಿ, ಸ್ವಿಮ್ಮಿಂಗ್ ಪೂಲ್ ಆಗಲಿ, ಏನೇನು ಕೊಡಬೇಕು ಅದು ರೆಡಿ ಆಗಿದೆ. ಮತ್ತು ವೆಜಿಟೇಬಲ್ ಗಾರ್ಡನ್ಸು. ಸೊ ಒಟ್ಟಾರೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ಲಿ ರೆಡಿ ಟು ಕನ್ಸ್ಟ್ರಕ್ಷನ್ ಇರೋ ಪ್ರಾಜೆಕ್ಟ್ ಇದು. ನೀವೇನಾದ್ರೂ ಮನೆ ಕಟ್ಟಬೇಕಂದ್ರೂ ಕೂಡ ವಾಸ ಮಾಡೋದಕ್ಕೆ ಇಲ್ಲಿ ರೆಡಿ ಇದೆ ಸರ್. ತರಕಾರಿ ಎಲ್ಲ ಬೆಳೆದಿದ್ದೀರಲ್ಲ, ಆಲ್ರೆಡಿ ಬಂದ್ಬಿಟ್ಟಿದೆ. ಹೌದು ಮ್ಯಾಮ್, ಯಾರನ್ನ ಕ್ಲೈಂಟ್ಸು ಇಲ್ಲಿ ಬರ್ತಾರಲ್ಲ, ಸೊ ಫಾರ್ಮ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಹೊರಗಡೆಯಿಂದ ಊಟ ಪರೋಟ ರೀತಿ ಪಾರ್ಸಲ್ ತರೋದಕ್ಕಿಂತ ನಮ್ಮದೇ ಒಂದು ಕಮ್ಯುನಿಟಿ ಕಿಚನ್ ಇದೆ. ಆ ಕಿಚನಲ್ಲಿ ಈ ವೆಜಿಟೇಬಲ್ಸ್ ಬಳಸ್ಕೊಂಡು ನಾವು ಅಡುಗೆ ಮಾಡಿ ಕೊಡ್ತೀವಿ. ಆ್ಯಂಡ್ ಬಂದ ಕ್ಲೈಂಟ್ಸ್ಗೆ ಇಲ್ಲಿಂದ ವೆಜಿಟೇಬಲ್ಸ್ ತೊಗೊಂಡೋಗ್ಬೋದು. ಸೊ ಇಲ್ಲಿ ಆಲ್ಮೋಸ್ಟ್ 20 ವೆರೈಟೀಸ್ ಆಫ್ ನಾವಿಲ್ಲಿ ವೆಜಿಟೇಬಲ್ಸ್ ಬೆಳೀತಾ ಇದ್ದೀವಿ. ಸೊ ನಾವಿಲ್ಲಿ ನೋಡ್ಬೋದು. ಸೊ ಟೊಮ್ಯಾಟೋಸ್ ಅಂತ ಆಗಲಿ ಅಥವಾ ಚಿಲ್ಲೀಸ್ ಆಗಲಿ ಎಲ್ಲನೂ ಬೆಳೀತಾ ಇದ್ದೀವಿ. ವಿತ್ ದಟ್ ನಾವು ಬ್ರಿಂಜಾಲು ಆ್ಯಂಡ್ ಸೊ ಸೊಪ್ಪುಗಳಲ್ಲಿ ನಮಗೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ದಂಡು ಸೊಪ್ಪು, ಈ ರೀತಿ ಹಲವಾರು ಸ್ಪಿನಾಚ್, ಗ್ರೀನ್ ಕಲರ್ ಸ್ಪಿನಾಚ್ ಏನಿದೆ ಎಲ್ಲನೂ ಬೆಳಿತೀವಿ. ಮತ್ತು ಹೀರೆಕಾಯಿ, ಸೌರೆಕಾಯಿ, ಬಾಟಲ್ ಗಾರ್ಡ್, ರಿಚ್ ಗಾರ್ಡ್, ಈ ರೀತಿ ಆಲ್ಮೋಸ್ಟ್ ಒಂದು 15 to 20 ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಬೆಳೆದು ಇದನ್ನು ನಾವು ಕಿಚನ್ಗೆ ಬಳಸ್ಕೊತೀವಿ. ಬಂದ ಕ್ಲೈಂಟ್ಸು 15 ಇಯರ್ಸು ಯಾವಾಗ ಬೇಕಾದರೂ ಅವರು ಅಲ್ಲೇ ಅಡುಗೆನ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ಕ್ಲೈಂಟ್ಸು ಇದನ್ನು ಮನೆಗೆ ಸಹ ತೊಗೊಂಡೋಗ್ಬೋದು. ಒಂದು ಹೆಲ್ದಿಯರ್ ಲೈಫ್ಗೆ